ವೇದವಾಕ್ಯವನ್ನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾರಿಗೆ ಮಣಿಯುವೆನೋ ಸಾಧು ನಿಜ ಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ನಿಜದೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾಯಿ ಸುಂದರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಂಬೆ ಸಿದ್ಧಾರೂಢರಿಗೆ ನತನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಚ್ಚಳಿಕೆ ಬದನಕ ಬಾಳ ಕೂತಲಿರ್ಪಗೆ ಶಾಸ್ತ್ರ ಎಂಬುವನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಬೇಡ ಎಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैकपदं देवं वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೇ ಸಂಧಿಯ 2ನೆಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದ ಅಭಿಪ್ರಾಯದಂತೆ ಮನೆ ಕಟ್ಟಿದ ಮೇಲೆ ಮನೆಯಲ್ಲಿ ಇರುವುದೊಂದೇ ಕೆಲಸ. ಹೊಲದಾಗ ಬೆಳೆ ಬೆಳೆದಂದರೆ ಆ ಬೆಳೆದ ಬೆಳೆಯನ್ನು ಊಟ ಮಾಡುವುದೇ ರೈತನ ಕೆಲಸ.
ಮನೆ ಕಟ್ಟಿ ಮುಗಿದ ಮೇಲೆ ಮನೆಗಿರೋದು ಬಿಟ್ಟು ಮತ್ತೆ ಕಡಿಯ ಅಂತ ಹೋಗ್ತಾನೆ. ಅವನು ಮನೆಯಲ್ಲೇ ಇರುವ ಪ್ರಯತ್ನ ಮಾಡ್ತಾನೆ. ಹೊಲ ರೈತನಿಗೆ ಫಸಲು ಕೊಟ್ಟದ, ಬೆಳೆ ಬಂದದ, ಅದನ್ನ ಉಣ್ಣೋದು ಬಿಟ್ಟು ಮತ್ತೆ ಬಿತ್ತಕೋತಾನೆ. ನಾವಾಗ ಇಲ್ಲ, ಯಾವುದಕ್ಕೋಸ್ಕರ ಯಾವುದನ್ನು ಮಾಡಿದ್ನೋ ಅದು ಪ್ರಾಪ್ತಿ ಆದಮೇಲೆ ಅದರಲ್ಲಿ ಇರುವುದೇ ನಿಜವಾದ ತತ್ವ. ಹಾಗಾಗಿ ಶಿಷ್ಯನಿಗೆ ಏನು ಪ್ರಾಪ್ತಿ ಆಗಬೇಕಾಗಿತ್ತು? ಮೋಕ್ಷ ಪ್ರಾಪ್ತಿ ಆಗಬೇಕಾಗಿತ್ತು. ಆ ಮೋಕ್ಷ ದೊರೆತ ಮೇಲೆ ಆತ ಮತ್ತೆ ಏನು ಮಾಡೋದು ಅಂದರೆ, ಮನೆ ಕಟ್ಟಿದಪ್ಪ ಆರಾಮಿರ್ರಿ, ಹೊಲ ಬೆಳೆದದಪ್ಪ ಸಂತೋಷವಾಗಿರ್ರಿ, ನಿನಗೆ ಆನಂದ ಆಗ್ಯದಪ್ಪ ಅದರಲ್ಲೇ ನಿನಗಿರು ಅಂತ ಸದ್ಗುರು ಹೇಳಬೇಕು ವಿನ ಮತ್ತೆ ಏನಾನ ಮಾಡಂತ ಹೇಳಿದ್ರೆ ಅದು ಕೂಡ ಅಪಚಾರ ಆಗ್ತದ, ವಿರುದ್ಧ ಆಗ್ತದ. ಅದಕ್ಕಾಗಿ ಸದ್ಗುರುಗಳು ಹೇಳ್ತಾ ಬಂದರು, ಕೇಳಿದ ಅರ್ಥಗಳು ಇಲ್ಲಿವರೆಗೂ ಏನು ತತ್ವಮಸಿ, ತದಸಿ ವಾಕ್ಯ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಯಾವ ವಾಕ್ಯಗಳನ್ನು ಕೇಳಿ ಅದರ ಅರ್ಥವನ್ನು ನೀ ಮಾಡಿಕೊಂಡು ಸನ್ನಿಯಂ ನೀಗಿ ಸುಖಿಯಾದ ಸದ್ಗುರುವೇ, ಆನಂದವಾಗಿ ಎಲ್ಲ ಸಂಶಯವನ್ನು ಕಳ್ಕೊಂಡು ಕುಂತೀನಿ ಗುರುವರ ಅಂದಾಗ ಹಂಗೆ ಕುಂದ್ರು ಅಂದ್ರು. ಅವರು ಕುಂತಿದ್ದಿ ಇಷ್ಟ ದಿನ ತಿರುಗಾಡಿ ಓಡಾಡಿ ದುಃಖ ಆಗಿತ್ತು, ಈಗ ಆರಾಮ್ ಕುಂತೀನಿ ಅಂತೆಲ್ಲ. ಕುಂತಲ್ಲೇ ಆರಾಮಾದರೆ ತಿರುಗಾಡಕ್ಕೆ ಹೋಗ್ಬೇಡಪ್ಪ, ಕುಂತಲ್ಲೇ ಇರು ಅಂತ ಹೇಳಿದಂಗಿದ್ರು. ಅದೇ ಪ್ರಕಾರ ಸದ್ಗುರುಗಳು ಶಿಷ್ಯನಿಗೆ ಆನಂದ ಆಗಿದೆ ಅಂದರೆ ಆನಂದದಲ್ಲೇ ಕಾಲವನ್ನು ಕಳಿ ಅಂತ ಹೇಳ್ತಾ, ಈಗ ನೀನು ಏನು ಮಾಡು ಅಂತ ಹೇಳಿದ್ರೆ, ಯಾವ ಸಂಧೆ ಅಡಿಯಲು ಆನಂದ ಸಾಗರವೇ ನಿಸ್ಪಂದವಾಗಿದ್ದು. ನಿನ್ನೆ ದಿನ ಹೇಳಿದರು, ಸಂಶಯ ಹೋದ ಮೇಲೆ ಏನಾಗ್ತದ? ನಿಸ್ಸಂದೇಹ ಸಂಶಯ ಇಲ್ಲದೆ ಆನಂದ ಆಗ್ತದೆ. ನಮಗೆ ಜಾಗೃತ ಅಥವಾ ಸ್ವಪ್ನದ ವಾಸನೆ ಇತ್ತಂದರೆ ನಿದ್ರಾವಸ್ಥೆಯಲ್ಲಿ ನಿಸ್ಸಂದೇಹವಾದ ಆನಂದ ಆಗ್ತಿತ್ತೇನೋ ಅಂದರೆ ಇಲ್ಲ. ಯಾಕಿಲ್ಲ? ಅಲ್ಲಿ ಒಂದರ ಒಳಗೆ ಒಂದಿಲ್ಲ. ನಿದ್ರೆಯಲ್ಲಿ ಜಾಗ್ರತ ಸ್ವಪ್ನ ಇಲ್ಲಲ್ಲ, ಆ ಕಾರಣ ನಿದ್ರೆಯಲ್ಲಿ ಆನಂದ ಆಯಿತು ನಮಗೂ ನಿಮಗೂ ಎಲ್ಲರಿಗೂ. ಹಾಗೆ ಆವಾಗ ಏನಾಗ್ತದೆ ಅಂದರೆ ಜಾಗೃತ ಆನಂದ ಅಲ್ಲ, ಸ್ವಪ್ನದ ಆನಂದ ಅಲ್ಲ, ಅದು ನಿನ್ನ ಸ್ವರೂಪದ ಶಾಂಪಲ್ ಆನಂದ. ಯಾರ ಆನಂದ? ನಮ್ಮ ಸ್ವರೂಪ ಆನಂದ. ಹಾಗಾಗಿ ಮತ್ತೆ ನೀನು ಶ್ರವಣವನ್ನು ಕೇಳಿದ ಮೇಲೆ ಮನನ ಮಾಡಬೇಕಾಗಿತ್ತು. ಯಾಕಂದರೆ ಸಂಶಯ ಕಳೆಯಲೆಂದು ಹೇಳಲು, ಸಂಶಯ ಹೋಗ್ಬೇಕಂದ್ರೆ ಶ್ರವಣ ಮಾಡ್ಬೇಕಂತ ಹೇಳಿದ್ರಿ. ಎಷ್ಟು ದಿನದೊಳಗೆ ಮಾಡಲಿ? ಇನ್ನು ಎಷ್ಟು ದಿನ ಅಂತ ನಾನು ಮಾಡಲಪ್ಪ ಅಂತ ಕೇಳಿದರೆ, ನೀವು ಮಾಡಬೇಕಾಗ್ತದಂದ್ರು. ಮಾಡಬೇಕು. ಶ್ರವಣ ಏನು ಬಹಳಷ್ಟು ಆಗ್ಯದ ನಿನಗೆ, ಇಲ್ಲಂತಲ್ಲ. ಆದರೂ ಕೂಡ ಶ್ರವಣವನ್ನು ಎಲ್ಲಿವರೆಗೂ ಮಾಡಬೇಕು ಅಂದರೆ, ಎಲ್ಲಿವರೆಗೂ ಊಟವನ್ನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದಂಗಿದು. ಎಲ್ಲಿವರೆಗೂ ಊಟ ಮಾಡಬೇಕಂದ್ರೆ ಹೊಟ್ಟೆ ತುಂಬತನ ಮಾಡಬೇಕು. ಹೊಟ್ಟೆ ತುಂಬಿದ ಮೇಲೆ ನೀಡ್ತಾನೆ ಅಂದ್ರೂ ಕೂಡ ಬೇಡ ಅಂತ, ಊಟ ಮಾಡಂದ್ರೆ ಬೇಡ ಅಂತಾನಿಲ್ಲ. ಅದರಂತೆ ಇಲ್ಲಿ ಮುನ್ನ ಈ ದೇಹ ಭಾವಂ ನೈಜವಾದ ಅಂದರಿಂ ನೀನೇ ಪರಮನೆಂಬ ಭಾವಂ ಫಲಿಸುವ ಎನ್ನಗಂ ಮನನಮಿರುತ್ತಿರುಕೋ. ಕೇಳಿದ ಶ್ರವಣವನ್ನು ಎಲ್ಲಿವರೆಗೂ ಮನನ ಮಾಡು ಅಂದರೆ, ಮುನ್ನ ಅಂದರು. ಮುನ್ನ ಅಂದರೆ ಈಗ ನೀನೇನು ಸನ್ನಿಯಂ ನೀಗಿ ಸುಖಿಯಾದ ಸದ್ಗುರುವೇ, ಅಲ್ಲಿ ನನಗೆ ಯಾವ ಸಂಶಯಗಳು ಇಲ್ಲ, ಅಸಂಭಾವ ಇಲ್ಲ, ವಿಪರೀತ ಭಾವ ಇಲ್ಲ, ಬರೇ ಆನಂದ ಸಾಗರದಲ್ಲಿ ಇದ್ದೀನಿ ಅಂತ ಹೇಳಿದಲ್ಲ.
ಆದರೆ ಇದಕ್ಕಿಂತ ಮೊದಲು ಏನಿತ್ತು ಅಂದರೆ ದೇಹವೇ ನಾನೆಂಬ ಭಾವನೆ ಇತ್ತಲ್ಲ. ಮುನ್ನ ಈ ದೇಹವಾವಂ ನೈಜವಾದ ಅಂದದಿ. ನಿನಗೆ ಜ್ಞಾನ ಕಾಲದಲ್ಲಿ ಏನಾಗ್ಯದಂದರೆ ದೇಹವೇ ನಾನೆಂದು ಹೇಗೆ ನಿಶ್ಚಯವಿತ್ತು ಜ್ಞಾನ ಆಗೋಕ್ಕಿಂತ ಮುಂಚೆ. ಶರೀರವೇ ನಾನು, ದೇಹವೇ ನಾನು, ತನುವೇ ನಾನು ಅಂತ ಎಷ್ಟು ಭದ್ರವಾಗಿತ್ತು ಅಂದರೆ ಹರಿಹರ ಬ್ರಹ್ಮಾದಿಗಳು ಕೂಡ ನೀನು ದೇಹ ಅಲ್ಲ ಅಂತ ಹೇಳಿದರೂ ಕೂಡ ದೇಹ ನಾನು ಅಲ್ಲ ಅನ್ನುವ ಭಾವ ಹೋಗದೆ ದೇಹವೇ ನಾನೆನ್ನುವ ಭಾವ ದೃಢವಾಗಿತ್ತು. ದೃಢ ಇಲ್ಲ ನಮಗೆ, ಅದೃಢ ಆಗಿದೆ ಯಾರಿಗೇನ? ಶರೀರವೇ ನಾನು, ಶರೀರವೇ ನಾನು, ಶರೀರವೇ ನಾನು, ಎಷ್ಟು ದೃಢ ಆಗ್ಯದಲ್ಲ. ಹಾಗೆ ಮೊದಲು ದೃಢ ಆಗ್ಯದಲ್ಲ, ನಿಶ್ಚಯ, ಅದರಲ್ಲೇನು ಸಂಶಯ ಇಲ್ಲ. ದೇಹ ನಾನು ಅನ್ನುವುದರಲ್ಲಿ ಸಂಶಯ ಒಂದೂ ಇಲ್ಲ. ಈಗ ಯಾವ ಸದ್ಗುರು ವಾಕ್ಯಗಳು, ಶ್ರುತಿ ವಾಕ್ಯಗಳು ನೀನೇ ಪರಮನೆಂಬ ಭಾವ, ಮೊದಲು ದೇಹಾತ್ಮ ಬುದ್ಧಿ ಇತ್ತು ನೋಡಿ ನಿನ್ನಲ್ಲಿ, ಆತ್ಮನ ಶ್ರವಣ ಮಾಡಿದ್ದಿ, ಆದರೆ ದೇಹಾತ್ಮ ಬುದ್ಧಿ ಇಟ್ಟಿದ್ದಿ. ಅದು ಬ್ರಹ್ಮ ಬುದ್ಧಿಯಲ್ಲಿ ನಿಶ್ಚಯ ಆಗಿಲ್ಲ, ಕೇಳಿದರೂ ಕೂಡ ದೇಹಾತ್ಮ ಬುದ್ಧಿಯಲ್ಲಿ ನಿಶ್ಚಯ ಆಗಿತ್ತು. ಆದರೆ ಈಗ ನಾನು ಪರಬ್ರಹ್ಮ ರೂಪವೇ ಎಂಬ ಜ್ಞಾನ ಆಗ್ಯದಲ್ಲ, ಆ ಜ್ಞಾನ ನಿಶ್ಚಯ ಆಗ್ಬೇಕು, ನಿಶ್ಚಯ ಆಗ್ಬೇಕು. ಎಷ್ಟು ಮಂದಿ ದೇಹ ನೀನು ಅಲ್ಲ ಅಂದ್ರೂ ಕೂಡ ದೇಹ ನಾನಂತ ನಿಶ್ಚಯ ಆಗಿತ್ತಿಲ್ಲ ನಮಗೆ. ಅದರಂತೆ ಆತ್ಮನೇ ನಾನು, ಬ್ರಹ್ಮನೇ ನಾನೆಂಬ ದೃಢಜ್ಞಾನ ನಿಶ್ಚಯ ಆದರೆ ಮತ್ತೆ ಯಾರ್ಯಾರು ಏನೇನು ನೀನು ದೇಹ ನೋಡು, ನೀನು ದೇಹ ನೋಡು, ದೇಹ ನೋಡು ಅಂತ ಹೇಳಿದ್ರು ಕೂಡ ನಿನಗೆ ಅದರಲ್ಲಿ ಸಂಶಯ ಬರಲಾರದೆ ನಾನು ಸಚ್ಚಿದಾನಂದ ಪರಬ್ರಹ್ಮನೇ ನಾನಿದ್ದೇನೆ ಎಂಬುದು ನಿಶ್ಚಯ ಆಗಬೇಕು. ಮೊದಲು ಅದಾಗಿತ್ತು, ಈಗ ಇದಾಗಬೇಕಾಗತ್ತೆ. ಅದು ಯಾವಾಗಾಗಿತ್ತು? ಅಜ್ಞಾನ ಕಾಲದಲ್ಲಿ. ಇದು ಯಾವಾಗತ್ತದ? ಜ್ಞಾನ ಕಾಲದಲ್ಲಿ. ಆದರೆ ಶ್ರವಣ ಮಾಡುವ ಕಾಲದಲ್ಲಿ ಎರಡೂ ಜ್ಞಾನ ಆಗ್ತದೆ. ನಾನು ಆತ್ಮ ಹೌದು ಅಲ್ಲೋ, ದೇಹವೇ ನಾನು, ಆತ್ಮ ಹೌದು ಅಲ್ಲೋ, ದೇಹವೇ ನಾನು ಆಯ್ತು. ಈಗ ದೇಹವೇ ನಾನಲ್ಲ, ಆತ್ಮ ನಾನು, ದೇಹ ನಾನಲ್ಲ, ಆತ್ಮ ನಾನು. ಎಷ್ಟು ಮಂದಿ ಹೇಳಿ ಅದರ ಕಡೆ ಲಕ್ಷ್ಯ ಹೋಗದೆ ನಾನೇ ಸಚ್ಚಿದಾನಂದ ಪರಬ್ರಹ್ಮನಿದ್ದೇನೆ ಅನ್ನುವುದು ಹೌದೋ ಅಲ್ಲೋ ಎಂಬುವ ಸಂಶಯ ಹೋಗ್ಕೊಂಡು ಈಗ ಬ್ರಹ್ಮನಾನ ಹೌದೋ ಅಥವಾ ಅಲ್ಲೋ ಅನ್ನುವಂಥ ಸಂಶಯ ಹೋಗಂಗೆ ನೀ ತಿಳ್ಕೊಂಡ್ರಷ್ಟೆ. ಸಂಶಯ ಬರಬಾರ್ದು. ಮುಂದೇನು ಮಾಡ್ಬೇಕು ನಾನಂದರೆ ಸಂಶಯ ಬರದಂಗೆ ನೋಡ್ಕೊಂತ ಹೋಗು. ಕಸ ತೆಗೆದಿದ್ದೆ ಭಾಳ ಕಷ್ಟಪಟ್ಟು ಒಳ್ಳೆ ಫಸಲು ಬಂದದ, ಮತ್ತು ಆ ಹೊಲದ ಕಡೆ ನೋಡ್ಲಾರ್ದ ಮೊನ್ನೆ ಕಸ ತೆಗೆದೀವಿ ಮತ್ತೆ ಯಾಕಂತ ಹೊಲಕ್ಕೆ ಹೋಗೋದು ಬಿಟ್ರೆ ನಾಶ ಆಗುತ್ತದೆ. ನೋಡ್ಕೊಂತ ನೋಡ್ತಾ ನೋಡ್ತಾ ಲಕ್ಷ್ಯ ಇಟ್ಟಿರ್ಬೇಕಾದ್ರೆ ಅಚಾನಕ್ ಒಂದು ಸ್ವಲ್ಪ ಏನಾದ್ರು ಕಸ ಬಂತು ತಕ್ಷಣವೇ ಕಿತ್ತು ಹಾಕ್ಬೇಕು. ಮತ್ತೆ ಹೊಲ ತುಂಬ ಬೆಳೆತಾನೆ ಬಿಡಬಾರ್ದು. ಒಂದ್ಸಲ ಬಿಟ್ಟದ್ದೇ ಮಸ್ತಾಗ್ಯದ, ಹೊಲ ತುಂಬ ಬೆಳೆದು ಧ್ವಂಸಾಗಿ ಹೋಗ್ಯದ. ಮತ್ತು ಈಗೇನು ಹಸ ಆಗ್ಯದಂದ್ರೆ ಮತ್ತೆ ಅದನ್ನ ನೋಡ್ಲಾದ ಬಿಟ್ರೆ ಕಸ ಆಗ್ತದೆ. ಕಸ ಬಲ್ಲಂಗೆ ನೋಡ್ಬೇಕು. ಈಗ ಹಸ ಆದ್ಮೇಲೆ ಏನು ಮಾಡಬೇಕು? ಕಸ ಬಲ್ಲದಂಗೆ ನೋಡ್ಬೇಕು. ಅದರಂತೆ ಸಂಶಯ ಹೋದ ಮೇಲೆ ಮತ್ತೆ ಸಂಶಯ ಬರಲಾರ್ದಂಗೆ ನೋಡ್ಕೋಬೇಕು. ಅದಕ್ಕೆ ಅದೇ ಉತ್ತರ, ಮತ್ತೆ ಬೇರೆ ಯಾವ ಉತ್ತರ ಯಾವ ಗ್ರಂಥದಲ್ಲಿ ಸಿಗೋದಿಲ್ಲ. ಅದ್ರ ಕಡೆ ಲಕ್ಷ್ಯ ಇರ್ಬೇಕಂತ. ಹೀಗೆ
ದೃಢವಾಗುವ ಪರ್ಯಂತರ ನೀನು ಕೇಳಿದ್ದನ್ನು ಶ್ರವಣ ಮಾಡು. ಏನು ದೃಢ ಆಗೋದು? ದೇಹ ನಾನೆಂಬ ಬುದ್ಧಿ ಹೋಗಿ ಬ್ರಹ್ಮನೇ ನಾನಿದ್ದೇನೆಂಬ ಬುದ್ಧಿ ನಿಶ್ಚಯವಾಗುವವರೆಗೂ ನೀನು ಮನನ ಮಾಡಬೇಕೀಗ. ಇದು ಎರಡನೇ ಕೆಲಸ. ಯುಕ್ತಿ ಹೇಗೆ ನೀನು ನಿಶ್ಚಯ ಮಾಡಬೇಕು ಅಂದರೆ, ಯುಕ್ತಿ ತರ್ಕ ಅನುಮಾನಗಳಿಂದ ಕೇಳಿದ್ದಲ್ಲ. ಇಲ್ಲಿ ಯುಕ್ತಿಗಳು, ಅನುಮಾನ ಪ್ರಮಾಣಗಳು ಮತ್ತು ತರ್ಕವಾದಿಗಳು ಇವೆಲ್ಲ ನಾವು ಅದರಿಂದ ಕೇಳಿ ಸಂಶಯ ಬರಲಾರ್ದಂಗೆ ಎಲ್ಲ ಕಸ ಕಿತ್ತಿ ಹಾಕಿವಿ. ಮತ್ತೆ ಅಲ್ಲಿ ಕಸ ಕಿತ್ತಿ ಹಾಕಿದ ಮೇಲೆ ಮತ್ತೆ ಕಸ ಬಂದರೆ ಸರಿ ಕಳೆ ತೆಗೆದು ನೋಡಪ್ಪ, ನಿನ್ನೆ ಕಸ ತೆಗೆದೀವಿ ಆಗಲ್ಲ ಬೆಳೆದು ಬಿಟ್ಟದ. ಹಾಗೆ ನಿಶ್ಚಯ ಮಾಡುವುದೇ ಮನನ. ಕೇಳಿದ್ದು ಶ್ರವಣ, ನಿಶ್ಚಯ ಮಾಡಿದ್ದು ಮನನ. ಈ ಮನನವನ್ನು ಮಾಡಿದ ಮೇಲೆ ಮತ್ತೇನು ಮಾಡಬೇಕು ನೀನು? ಮತ್ತೆ ಏನೇನಿದ್ರೆ ಹೇಳಂತ ಹೇಳಿದ್ದೆಲ್ಲ, ಅದಕ್ಕೆ ಹೇಳಕತ್ತೀನಂದ್ರೆ ಅವರು ಹೊರಗೆ ಎಂತು ಉಂಟಾದೊಡಂ ಮರೆಯದೆ ಒಳಗೆ ಒಲೆದು ನೀನೆರೆದ ನಿಜ ಸೌಖ್ಯವನೇ ಕರ್ಣದ ಉಪಹತಿಗೆ ತೆರಹುಗೊಡದೆ ಅನುಭವಿಸು ಬೋಧ್ಯ ಅಂತ ಹೇಳಿದರು. ಈಗ ಹೊರಗೆ ಅಂದರೆ ಹೊರಗಂದ್ರೇನು? ಇದು ನಿದ್ದೆ ಅವಸ್ಥೆಯನ್ನು ದಾಟಿದ ಮೇಲೆ ಪುನಃ ಮರಳಿ ಬರುವುದು ಜಾಗೃತ ಅವಸ್ಥೆ. ಈ ಜಾಗೃತ ಅವಸ್ಥೆ ಸ್ಥೂಲ ಶರೀರ ಮೊದಲುಗೊಂಡು 25 ತತ್ವಗಳ ಒಡಗೂಡಿ ವ್ಯವಹಾರ ನಡೀತವಿಲ್ಲ. ಇಲ್ಲಿ ಈ ವ್ಯವಹಾರದಲ್ಲಿ ಏನೇ ಆಗಲಿ, ಎಂತೊಡಾದಂ ಎಂತುಂಟಾದೊಡಂ, ನಿನಗೆ ಅಲ್ಲಿ ಲಾಭನೇ ಇರ್ಬೋದು, ನಷ್ಟನೇ ಇರ್ಬೋದು. ಅದತ್ತ ಕಡೆ ನೀನು ಲಕ್ಷ್ಯವನ್ನು ಕೊಡದೆ, ಏನು ಲಕ್ಷ್ಯವನ್ನು ಮರೆಯದೆ ಅಂದರೆ, ನೀ ತಿಳ್ಕೊಂಡು ಕಡೆ ಲಕ್ಷ್ಯ ಇಟ್ಟು ಅದರ ಕಡೆ ಅಲಕ್ಷ್ಯವನ್ನು ಮಾಡಿ ಅಂತರಂಗದಲ್ಲಿ, ಎಲ್ಲಿ ಬಾಹ್ಯದಲ್ಲ ಅಂತರಂಗದಲ್ಲಿ ಅಂತರ್ಮುಖ ವೃತ್ತಿಗಳನ್ನಾಗಿ ನಿನ್ನ ನಿಜವನ್ನು ನೀನು ಮರೆಯಬೇಡ. ಏನು ಮರೆಯಬೇಡ? ನಿನ್ನ ನಿಜವನ್ನು ನೀನು ಮರೆಯಬೇಡ. ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ನಾವು ಸುಳ್ಳನ್ನು ನಂಬಿದ್ದೀವಿ ಅಷ್ಟೇ. ಸುಳ್ಳನ್ನು ನಂಬಿದ್ದಿ, ಸುಳ್ಳನ್ನು ನಂಬಿ ಕೆಟ್ಟಿದ್ದಿ. ಆ ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಎಲ್ಲಿ ಸುಳ್ಳನ್ನು ನಾವು ನಂಬುತ್ತೀವಿ ಅಂದರೆ, ಗಾದೆಯ ಮಾತನ್ನು ಹೇಳ್ಯಾರ ಅವರು. ಗಾದೆಯ ಮಾತುಗಳು ವೇದಕ್ಕೆ ಸಮಾನ ಅಂತ ಬರೆದಾರ. ಸಣ್ಣ ಸಣ್ಣ 2 ವಾಕ್ಯ ಇಡೀ ವೇದದ ಮರ್ಮವನ್ನು ತಿಳಿಸ್ತಾವ ನೋಡ್ರಿ. ಅವರು ಸುಳ್ಳಿಗೆ ಸುಖವಿಲ್ಲ ಅಂದರು. ಈಗ ಪ್ರಪಂಚದಲ್ಲಿ ನೋಡ್ರಿ, ಸುಳ್ಳನ್ನು ಹೇಳಿ ನಾವು ಪಾರಾಗ್ಬೋದು, ಆದರೆ ನಾವು ದುಃಖದಿಂದ ಅದನ್ನು ಪಾರಾಗ್ತೀವಿನ ಸುಖದಿಂದ ಪಾರಾಗ್ಲಿಕ್ಕೆ ಬರಂಗಿಲ್ಲ. ಅವು ಗೋಮುಖ ವ್ಯಾಘ್ರಿದ್ದಂಗೆ, ಒಳಗ ದುಃಖದ ಹೊರಗೆ ಆನಂದದ ಮುಖವಾಡವ. ಆ ತಗೊಂಡು ಏನು ಮಾಡ್ತದೆ? ಅದಕ್ಕೆ ಅಂತರಂಗದಲ್ಲಿ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪನೇ ನಾನೆಂದು, ಬ್ರಹ್ಮನಕ್ಕಿಂತ ಭಿನ್ನ ಒಂದಿಲ್ಲ ಅಂದು ಏನಿಲ್ಲಲ್ಲ. ಹಾಗಾಗಿ ಆ ಅಖಂಡ ಬ್ರಹ್ಮಾಕಾರ ವೃತ್ತಿಯಿಂದ ಸ್ವರೂಪ ಸುಖವನ್ನು ಅನುಭವ ಮಾಡು. ಅಖಂಡ ಆನಂದ. ನಿದ್ದೆಯಲ್ಲಿ ನಮಗೆ ಆನಂದ ಆಗ್ಯದ, ಅಖಂಡ ಆನಂದ ಆಗ್ಯದು. ನಿದ್ರಾವಸ್ಥೆಯಲ್ಲಿ ಇರೋತನ ತಗೋಬೇಕಿಲ್ಲಿ.
ನಿದ್ರಾವಸ್ಥೆ ಜಾಗ್ರ ದಾಟಿ ಸ್ವಪ್ನ ದಾಟಿ ನಿದ್ದೆ ಬರ್ತವಲ್ಲ ಜೀವ, ನಿದ್ದೆಯಲ್ಲಿ ಅಖಂಡ ಆನಂದ ಆಗ್ಯದೋ ಏನು ಸ್ವಲ್ಪ ಸ್ವಲ್ಪ ಆಗ್ಯದ? ಅಖಂಡ ಆಗ್ಯದ. ಆದರೆ ಆ ನಿದ್ರಾ ಆನಂದವೇ ಬ್ರಹ್ಮಾನಂದ ಅಲ್ಲ. ಯಾಕಂದ್ರೆ ಉಪಾದಿಯಿಂದ ಕೂಡಿದ್ದುದು. ನಿದ್ರೆ ಎನ್ನುವ ಅವಸ್ಥೆ ಅದು ಕಾರಣ ಶರೀರ ಸಾಧನ ಮಾಡಿಕೊಂಡು ಉಪಾದಿಯಿಂದ ತೋರುವಂಥ ಆನಂದ, ಅದಕ್ಕೆ ಅದು ಮಿಥ್ಯ ಆನಂದ, ಅದು ಕೂಡ ಮಿಥ್ಯ ಆನಂದ. ಸುಖ ಆದಿನಲ್ಲಿ ಸುಳ್ಳಾಯ್ತು ನೋಡೋದು. ಅದಕ್ಕೆ ಜಾಗೃತಿ ಬಂದ ಮೇಲೆ ಮತ್ತೆ ದುಃಖ ಆಯ್ತು. ಯಾಕೆ? ಸುಳ್ಳಿಗೆ ಸುಖವಿಲ್ಲ. ಅದು ಸುಳ್ಳ. ಮೂರು ಅವಸ್ಥೆ, ಮೂರು ತನು, ಮೂರು ಶರೀರ, ಮೂರು ಜೀವ ಸುಳ್ಳವಿಲ್ಲ. ಅದನ್ನು ನಂಬಿದರೆ ನೀವು ಸುಖ ಆಗ್ತದೇನೂ ಆಗೋದಿಲ್ಲ. ಆದರೆ ಸತ್ಯಕ್ಕೆ ಸಾವಿಲ್ಲ. ಸತ್ಯ ಯಾವುದಪ್ಪ? ಜಾಗೃತ ವ್ಯವಹಾರ, ಸ್ವಪ್ನದ ಕನಸು, ನಿದ್ರೆಯ ಆನಂದ, ಇವು ಮೂರನ್ನು ಅರಿಯುವ ನೀನಿದ್ದೆಲ್ಲ ಅದು ಸತ್ಯ ನೋಡು. ನಮ್ಮೆಲ್ಲ ಸ್ವರೂಪ ಅದೇ. ಅದನ್ನು ನಂಬಿದವ್ರಿಗೆ ದುಃಖ ಆಗಿದೇನು? ಆಗಲಿಲ್ಲ. ಯಾಕಾಗಲಿಲ್ಲ? ಸತ್ಯ ನಂಬಿರಲ್ಲ, ಅದಕ್ಕೆ ದುಃಖ ಆಗಲಿಲ್ಲ. ಇಷ್ಟು ಅನುಭವ ನಮಗೆ ಇದ್ರೂ ಕೂಡ ಇದ್ರ ಅನುಭವ ಆಗ್ಬೇಕಾದ್ರೆ ಮಹಾದಿನ ಬೇಕು, ಆ ಪ್ರಶ್ನೆ ಬೇರೆ. ಆದರೂ ಕೂಡ ನಾವು ಸುಳ್ಳಿಗೆ ಮಹತ್ವ ಕೊಟ್ಟಂತೆ ಸತ್ಯಕ್ಕೆ ಮಹತ್ವ ಕೊಡಂಗಿಲ್ಲ. ಕೆಲವೊಂದ್ಸಲ ಸುಳ್ಳಿಗೆ ಎಷ್ಟು ನಾವು ಮಾನ್ಯತೆ ಕೊಡ್ತೇವೆ, ಸತ್ಯಕ್ಕೆ ಮಾನ್ಯತೆ ಕೊಡೋದು ನಮಗಾಗೋದಿಲ್ಲ, ಸಾಮಾನ್ಯ ಮಾತಲ್ಲ. ಹಾಗಾಗಿ ಮಹಾತ್ಮರು ಯಾವ ಅನಾತ್ಮಾಕಾರ ವೃತ್ತಿಗಳಿಗೆ ಅವಕಾಶವನ್ನು ಕೊಡಬೇಡ. ಇವೆಲ್ಲ ಅನಾತ್ಮಲ್ಲ. ಜಾಗೃತ ಸ್ಥೂಲ ಶರೀರ ಅನಾತ್ಮ ಅದ, ಸೂಕ್ಷ್ಮ ಶರೀರ ಅನಾತ್ಮ ಅದ, ಕಾರಣ ಶರೀರ ಅನಾತ್ಮ ಅದ. ಈ ಅನಾತ್ಮದ ವರ್ಗ ಅಂದರು. ವರ್ಗ ಅಂದರೆ ಸ್ಥೂಲ ದೇಹದಲ್ಲಿ 25 ತತ್ವ ಅವ, ಸೂಕ್ಷ್ಮ ದೇಹದಲ್ಲಿ 17 ತತ್ವ ಅವ, ಮತ್ತು ಕಾರಣ ಶರೀರದಲ್ಲಿ 7-8 ತತ್ವ ಅಂತ ಬರೀತಾರೆ. ಇಷ್ಟು ಆವಂತ ಅರ್ಥ ಆಯ್ತಲ್ಲ ಅಲ್ಲಿ. ಅದಕ್ಕಾಗಿ ಅವುಗಳ ವೃತ್ತಿಗೆ ನೀನು ತಿರಸ್ಕಾರವನ್ನು ಮಾಡು. ತಿರಸ್ಕಾರ ಮಾಡೋದು ನಾವೇನು ಮಾಡೀವಿ? ಪುರಸ್ಕಾರ ಮಾಡಿ ಕೆಟ್ಟಿವಿ. ಎಲ್ಲಿವರೆಗೂ ಪುರಸ್ಕಾರ ನಡೀತದ ಅಲ್ಲಿ ಕೇಡ ಅದ ನೋಡ್ರಿ. ಕೇಡ ಅದ. ಸತ್ಯಕ್ಕೆ ಹೋಗ್ಬೇಕಾದ್ರೆ ತಿರಸ್ಕಾರ ಮಾಡ್ಕ್ಯಾಂತ ಹೋಗ್ಬೇಕು. ಪುರಸ್ಕಾರ ಮಾಡ್ದಂಗೆಲ್ಲ ಅದು ಸತ್ಯವನ್ನೇ ನಾಶ ಮಾಡ್ತದೇವಿನ. ಅದು ಬೆಳಿಬೇಕಾಗಿದ್ರೆ ನಾವು ಅಸತ್ಯವನ್ನು ತಿರಸ್ಕಾರ ಮಾಡಬೇಕು, ಸತ್ಯವನ್ನು ಪುರಸ್ಕಾರ ಮಾಡಬೇಕು. ಇಲ್ಲ ಅಸತ್ಯ ಅಂದ್ರೆ ಏನಪ್ಪ ಅಂದರೆ ದೇಹವೇ ಅಸತ್ಯ ಅಂತ ಮೂಲ ವಿಚಾರ ಮಾಡಿದ್ರೆ ದೇಹವೇ ಸುಳ್ಳು ಅದಲ್ಲ. ಇದನ್ನ ನಾವೇನು ತಿಳ್ಕೊಂಡಿವಿ? ಸತ್ಯ ಅಂತ ಪುರಸ್ಕಾರ ದೇಹಕ್ಕೆ ಮಾಡ್ತೀವಿಲ್ಲ ನಾವು. ಯಾವ ಕಡೆ ಹೋಗಿ ಬಂದ್ರು ಕೂಡ ದೇಹಕ್ಕನೇ ಪುರಸ್ಕಾರ. ಈ ಪುರಸ್ಕಾರ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಇದು ನಮ್ಮನ್ನ ಏನು ಮಾಡೋದಂದ್ರೆ ಅನಾತ್ಮ ಪುರಸ್ಕಾರ ಮಾಡೀವಿ, ಆತ್ಮನ ತಿರಸ್ಕಾರ ಮಾಡೀವಿ. ಈಗ ಆತ್ಮನ ಪುರಸ್ಕಾರ ಮಾಡಬೇಕು, ಅನಾತ್ಮವನ್ನು ತಿರಸ್ಕಾರ ಮಾಡಬೇಕು. ಆದರೆ ಒಮ್ಮೆಲೆ ದೇಹ ನಾನಲ್ಲ ಅಂತ ಹೇಳಕ್ ಬರೋದಿಲ್ಲ, ಸಾಧ್ಯದ ಮಾತನಲ್ಲ. ಹಾಗಾಗಿ ಮುಂದೆ ಏನು ಮಾಡು ಅಂದರೆ ವಿಜಾತಿಯ ವೃತ್ತಿಗಳನ್ನು ತಿರಸ್ಕಾರ ಮಾಡು, ಸಜಾತಿ ವೃತ್ತಿಗಳನ್ನು ಪುರಸ್ಕಾರ ಮಾಡು. ಸಜಾತಿ ಅಂದ್ರೇನು? ಒಂದೇ ಇರುವುದೇನದ. ಸಜಾತಿ ಅಂದ್ರೇನು? ಎಲ್ಲರಲ್ಲಿ ಇರುವುದು ಒಂದೇ ಇದ್ರೆ ಸಜಾತಿ. ಮತ್ತು ಒಬ್ಬರಲ್ಲಿ ಒಂದು ಇದ್ದದ್ದು ಮತ್ತೊಬ್ಬರಲ್ಲಿ ಇನ್ನೊಂದು ಇಲ್ಲ ಅಂದ್ರೆ ಅದು ವಿಜಾತಿ ನೋಡು. ನಾವು ವಿಜಾತಿನ ನಂಬಿವಿಲ್ಲ. ನಮ್ಮ ದೇಹನೂ ವಿಜಾತಿ, ನಮ್ಮ ತತ್ವಗಳು ವಿಜಾತಿ, ದೇಹಕ್ಕೆ ಸಂಬಂಧಪಟ್ಟಂಥ
ಸಂಸಾರದ ಎಲ್ಲವೂ ವಿಜಾತಿಗಳೇ, ಸಜಾತಿ ಆವಿಲ್ಲ. ಆದರೆ ಎಲ್ಲರ ಒಳಗೆ ಒಂದಾದಲ್ಲ, ಅದು ಯಾವುದು ಅಂದರೆ ಏಕೋ ದೇವ ಸರ್ವಭೂತೇಷು ಗೂಢ. ಅದು ಹೇಗಿದೆ ಅಂದರೆ ಒಬ್ಬನೇ ಪರಮಾತ್ಮ, ಒಬ್ಬ ದೇವರು, ಒಬ್ಬ ಆತ್ಮ ಎಲ್ಲರ ಶರೀರದಲ್ಲಿ ಗೂಢ ಅಂದರೆ ಕಾಣಲಾರ್ದಂಗೆ ಅನ್ನಿಸ್ತೆ. ಕಾಣವಲ್ಲ, ಇಲ್ಲಂತಲ್ಲ, ಕಾಣವಲ್ಲ. ಅದೇಂಗ್ರಿ ಇದ್ದ ಮೇಲೆ ಕಾಣಬೇಕಲ್ಲ, ಇಲ್ಲಂದ್ರೆ ಇಲ್ಲಂತಾನೆ ಹೇಳ್ಬೇಕು. ಆನಂತರಿ ಕಾಣಂಗಿಲ್ಲಂತ್ರಿ ಅದೇಂಗ ಅಂತ ಸಂಶಯ ಬರ್ತಾವಲ್ಲ. ಅದಕ್ಕೆ ಅವು ತರ್ಕ ಅಂತ ಇಟ್ಟಾರ. ಕೆಲವು ಸಲ ತರ್ಕ ಯಾಕೆ ಹಾಕ್ಬೇಕಂದ್ರೆ ಸಂಶಯ ಹೋಗೋದಕ್ಕೆ. ಸಂಶಯ ಹೋಗ್ಬೇಕಲ್ಲ. ಆನಂತೀರಿ ಕಾಣಂಗಿಲ್ಲ ಅಂತೀರಿ. ಕಾಣಂಗಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಇಲ್ಲದವ್ರು ಕಾಣಂಗಿಲ್ಲ, ಇದ್ದವ್ರು ಹೆಂಗೆ ಕಾಣಂಗಿಲ್ಲ ಅಂದರೆ ಮರ ಈಗ ನೋಡು, ನಾವೆಲ್ಲರೂ ಇಲ್ಲಿ ಇವೆಲ್ಲ ಸದ್ಯ ಇವಿ. ಹೊರಗಿನವ್ರು ನಾವು ಕಾಣ್ತೇವೇನು? ಮತ್ತು ನಾವಿಲ್ಲೇನು? ಇಲ್ಲೇ ಅನುಭವ ಅಲ್ಲ. ನಾವು ಇವಿ, ಹೊರಗಿನವ್ರಿಗೆ ಕಾಣಂಗಿಲ್ಲ. ಯಾಕಂದ್ರೆ ಅವ್ರು ಹೊರಗಾರ, ನಾವು ಒಳಗಿವಿ. ನಮ್ಮನ್ನು ಒಳಗಿದ್ದವನಿಗೆ ಹೊರಗೆ ಕಾಣಲಾರ್ದಂಗೆ, ಹೊರಗಿದ್ದವನು ಒಳಗೆ ಕಾಣಲಾರ್ದಂಗೆ ಮಾಡಿದ್ದೆ ಯಾವುದು? ಈ ಗೋಡೆ, ಈ ಮಠ ಅಲ್ಲ. ಮಠ ಅಡ್ಡ ಬಂದ ಕಾರಣ ನಾವು ಕಾಣವಲ್ಲಿವಿ. ಅದರಂತೆ ಒಳಗಿದ್ದ ದೇವ ಏಕೋ ದೇವ ಸರ್ವಭೂತೇಷು ಗೂಢ. ಎಲ್ಲ 84 ಲಕ್ಷ ಜೀವರಾಶಿಗಳ ಒಡಲು ಇರುವಂಥವನು ಹೊರಗೆ ಇದ್ದವನಿಗೆ ಒಳಗಿದ್ದವು ಕಾಣವಲ್ಲ, ಒಳಗಿದ್ದವನು ಹೊರಗೆ ಕಾಣವಲ್ಲ. ಯಾಕಂದರೆ ಇದು ಮಠದ ಗೂಡೆ ಬಂದಂಗೆ ದೇಹ ಬಂದದ. ಶರೀರ ಅಡ್ಡಾಗ್ಯದ. ಅಲ್ಲಿಗ ಗೋಡೆ ಅಡ್ಡಾಗ್ಯದ. ಅವನು ಇಲ್ಲ, ನಾವಿಲ್ಲ ಅಂತಲ್ಲ, ಇಬ್ಬರೀವಿ. ಆದ್ರೆ ಒಬ್ರಿಗೊಬ್ರು ಗೊತ್ತಾಗವಲ್ಲ. ಪರಮಾತ್ಮ ಇಲ್ಲ, ನಾವಿಲ್ಲ ಅಂತಲ್ಲ, ಪರಮಾತ್ಮನ ನಾವೀವಿ. ಆದ್ರೆ ಒಬ್ರಿಗೊಬ್ರು ಯಾಕೆ ಕಾಣವಲ್ಲ ಅಂದರೆ ಇಬ್ಬರಿಗೂ ಏನಾಗ್ಯದಂದ್ರೆ ಈ ಗೋಡೆ ಅಡ್ಡ ಬಂದದ. ಗೋಡೆನೇ ದೇಹ ಅಂತ. ದೇಹ ಅಲ್ಲ, ದೇಹ ಅಂತಲೇ ಯಾಕೆ ಹೇಳ್ಬೇಕ್ರಿ? ಗೋಡೆ ಅಂತಲೇ ಯಾಕೆ ಹೇಳಬೇಕು ಅಂದರೆ ಗೋಡೆ ಹುಟ್ಟ್ಯದ, ಕಟ್ಟರಿಲ್ಲ. ಅದನ್ನು ಕಟ್ಟಿದ ಮೇಲೆ ಹುಟ್ಟ್ಯದ. ಅದಂಗ ದೇಹ ಹುಟ್ಟ್ಯದ ಏನು? ಯಾರನ್ನ ಮಾಡ್ಯಾರ? ಅದನ್ನು ಹುಟ್ಟ್ಯದ. ಪಂಚಮಹಾಭೂತದಿಂದ ಅದು ಕಟ್ಟ್ಯದ, ಪಂಚಮಹಾಭೂತದಿಂದ ಗೋಡೆ ಕಟ್ಟ್ಯದ. ಅದೇ ಪ್ರಕಾರವಾಗಿ ಮುಂದೆ ಇದು ಸಕಲ ನಿಗಮಾರ್ಥವಿದು, ಯೋಗಿಗಳ ಮಾರ್ಗವಿದು, ಗುರು ಉತ್ತಮರ ಮತ ಅಪ್ಪುದಾಗಿ ನಿಜ ಪದವನ್ನೇ ಮರೆಯದಿಯುವುದು ಇಂತು. ಲಾಸ್ಟ್ 2 ಗೂಟಕ್ಕೆ ಹೊಡೆದು ಬಿಡ್ತಾರ. ಇದು ನಾನು ಇಲ್ಲಿಯವರೆಗೂ ನಿನಗೇನು ಹೇಳ್ತಾ ಬಂದಿನಲ್ಲಪ್ಪ, ಷಡ್ಲಿಂಗ ಪೂರ್ವಕವಾಗಿ ಶ್ರುತಿ ಯುಕ್ತಿ ಸ್ವಾನುಭಾವದಿಂದ ಹೇಳಿದ ಮಹಾವಾಕ್ಯನದ ಸಕಲ ನಿಗಮಾರ್ಥವು ನಾನು ಕೈಲೇ ಕೈಗಂಟಾಕಿ ಯಾರೋ ಬರೆದದ್ದನ್ನು, ಯಾರೋ ಹೇಳಿದ್ದನ್ನು ನಾನು ಕೇಳಿ ನಿನಗೆ ಹೇಳ್ತಾ ಇಲ್ಲ. ಇಲ್ಲಿವರೆಗೂ ಹೇಳಿದ್ದು ಉಪನಿಷತ್ತುಗಳ ಅರ್ಥ ಅಂದರು. ಉಪನಿಷತ್ತು ಅಂದರೆ ವೇದವಾಕ್ಯಗಳು, ಮಹಾವಾಕ್ಯಗಳು. ಆ ಮಹಾವಾಕ್ಯಗಳ ಅರ್ಥವನ್ನೇ ನಾನು ನಿನಗೆ ಹೇಳಿನಿ. ಆ ಕಾರಣದಿಂದ ಇದು ನಿಗಮಾರ್ಥವಿದು ಅಂದ್ರೇನು? ನಂದಲ್ಲ, ಪರಮಾತ್ಮ ಹೇಳಿದ ವೇದಗಳದು ಅಂತ ಅರ್ಥ. ಮತ್ತೆ ಯೋಗಿಗಳ ಮಾರ್ಗ. ಯಾವ ಯೋಗಿಗಳು? ಸುಜ್ಞಾನಿಗಳು, ಜ್ಞಾನ ಯೋಗಿಗಳ ಮಾರ್ಗ. ಅವರು ಮೋಕ್ಷದ ಮಾರ್ಗವನ್ನು ಹಿಡಿದು ಹೋದಾಗ ಅವರಿಗೆ ನಿಗಮಾರ್ಥದ ಅರ್ಥವನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆದಂಥ ಯೋಗಿಗಳ ಮಾರ್ಗ. ಈ ದಾರಿಗೆ ಯಾರನ್ನು ತಿರುಗಾಡ್ರೆ ಮೋಸ ಮಂದಿ ಹೋಗ್ತಾರ್ರಿ, ಬರ್ತಾರಂದ್ರೆ
ಭಾಳ ಜನ ಹೋಗ್ತಾರೆ ಬರ್ತಾರೆ ಅಂದಾಗ ಮನುಷ್ಯನಿಗೆ ಅದೇನು ಸರಳ ಆಗುತ್ತಿಲ್ಲ, ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅಧೇರಾಗೋದಿಲ್ಲ. ಅದರಂಗ ಬಹಳ ಜನ ಈ ಮೋಕ್ಷ ಮಾರ್ಗವನ್ನು ಇದರಿಂದ ನಂಬಿ ಮುಟ್ಟ್ಯಾರಂದ್ರೆ ಇದರ ಸಂಶಯ ಇಲ್ಲ. ಯಾಕಿರ್ತದೆ ಸಂಶಯ? ಅದೇ ನೀವು ಶ್ರೀಶೈಲಕ್ಕೆ ಹೋಗಿ ಯಾವ ಅಕ್ಕ ಮಹಾದೇವಿಯ ಕದಳಿ ವನ ಅಂತ ಅದಲ್ಲ, ಮೊದಲ ಕಾಲದಲ್ಲಿ ಆ ಕದಳಿ ವನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು. ಅದು ಯಾರ ಹೋಗಿರಿಲ್ಲ, ಅಲ್ಲಿ ಹೋದವರು ವಾಪಸ್ ಬಂದಾರಿಲ್ಲ. ಅಲ್ಲಿ ಕಾಡು ಮೃಗ, ಅನಂತ ಹುಲಿ, ಚಿರತೆ, ಹಾವು, ಚೇಳು ಅಂತ ಗವಿಯ ಸುತ್ತ ಅಂತಂದಾಗ ಅಲ್ಲಿ ದಾರಿ ಕಾಣದೆ ಬೆಟ್ಟದಲ್ಲಿ ಗುರು ತಿಳಿದು ಹೋಗ್ತಕ್ಕಂಥ ಜಾಗ. ಅದಕ್ಕೆ ಎಲ್ಲರೂ ಸರಳವಾಗಿ ಈಗ ಹೋದಂಗೆ ಹೋಗ್ತಾರೆ. ನಾವಾಗ ಈಗೆಲ್ಲ ಭಾಳ ಸರಳ ಆಯಿತು, ಎಲ್ಲ ಮಾಡಿದ್ರೆ ಯಾರನ್ನ ಕೇಳೋದೇ ಬೇಕಾಗಿಲ್ಲ, ಆರಾಮಾಗಿ ಬರ್ತಾರೆ ಅವರು. ಯಾಕಂದರೆ ಮೊದಲು ಹೋಗಿ ಬಂದಾರ ಅಂತ ಗೊತ್ತಿದ್ದೆ ನಾವು ಆರಾಮ ಹೋಗ್ತೀವಿ. ಇಲ್ರಿ ಯಾರು ಹೋಗಿಲ್ಲ ಇಲ್ಲಿವರೆಗೆ ಅಲ್ಲಂದ್ರೆ ನೀವು ಕೂಡ ಹೋಗೋ ಪ್ರಯತ್ನ ಮಾಡಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬಹಳ ಮಂದಿ ಯೋಗಿಗಳು, ಜ್ಞಾನ ಯೋಗಿಗಳು ಇದೇ ಮಾರ್ಗ, ಯೋಗಿಗಳ ಮಾರ್ಗ, ದಾರಿ ಅದು. ಮತ್ತೆ ಗುರು ಉತ್ತಮರ ಮತ ಒಪ್ಪದಾಗಿ ಎಂದರು. ಇದು ಗುರು ಉತ್ತಮರ, ಇಲ್ಲೇ ಸಮಸ್ಯೆ ಬರ್ತಾವ. ಗುರು ಉತ್ತಮರು ಅಂತ ಇಲ್ಲಿ ಕನಿಷ್ಠ ಗುರುಗಳು, ಮಧ್ಯಮ ಗುರುಗಳು, ಉತ್ತಮ ಗುರುಗಳು ಅಂತ. ಯಾಕ್ರಿ ಅಂದರೆ ಕರ್ಮಕಾಂಡವನ್ನು ಅಷ್ಟೇ ಬೋಧ ಮಾಡವರು ಕನಿಷ್ಠ ಗುರುಗಳು. ಕರ್ಮ ಉಪಾಸನವನ್ನು ಹೇಳ್ತಕ್ಕಂಥವ್ರು ಯಾರು? ಮಧ್ಯಮ ಗುರುಗಳು. ಕರ್ಮ ಉಪಾಸನ ಜ್ಞಾನವನ್ನೇ ನಿಶ್ಚಯ ಮಾಡೋರು ಯಾರು? ಗುರುತ್ತಮರು. ಅಂದರೆ ಇದು ವೇದಾಂತ ಗುರುಗಳ ಪರಂಪರೆಗೆ ಸಮ್ಮತವಾದದ್ದು. ಇವರು ಯಾರಿಗೆ ಸಮ್ಮತಿ ಇರಲಿಕ್ಕಿಲ್ಲ, ಆದರೆ ಅವರಿಗೆ ಮಾತ್ರ ಸಮ್ಮತ. ಹಾಗಾಗಿ ಇದು ಗುರು ಪರಂಪರಾ ಸಾಂಪ್ರದಾಯವಾಗಿ ಬಂದದ್ದು. ಇದಕ್ಕೆ ಎಲ್ಲರ ಒಪ್ಪಿಗೆ ಇದೆ ಅಂದರು. ಎಲ್ಲರ ಒಪ್ಪಿಗೆ. ವೇದಾಂತವನ್ನು ಒಪ್ಪೋದಿಲ್ಲ ಅನ್ನೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಕರ್ಮ ಒಪ್ಪೋದಿಲ್ಲ, ಯೋಗ ಒಪ್ಪೋದಿಲ್ಲ, ಉಪಾಸನ ಒಪ್ಪೋದಿಲ್ಲ ಅಂತನ್ನೋರು ಬಹಳ ಮಂದಿ ಯಾರ. ಆದರೆ ಈ ಜ್ಞಾನವನ್ನು ಒಪ್ಪದೇ ಇರುವಂಥವರು ಯಾರಿಲ್ಲ. ತಿಳಿಲಾರದವರು ಒಪ್ಪದೇ ಇರಬಹುದು, ತಿಳಿದವರು ಮಾತ್ರ ತಲೆ ಹಾಕಲೇಬೇಕು. ಯಾಕೆ ಅನ್ನ ತಲೆ ಹಾಕಬೇಕು ಅಂದರೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪಿನ ಸದ್ಗುರುವಕ್ಕು. ಇದರಲ್ಲಿ ವೇದಾಂತದ ಗುರು ಸಂಪ್ರದಾಯದಲ್ಲಿ ಏನಾದರೂ ಸುಳ್ಳು ಒಂದು ಮಾತು ಹೇಳಿದರೆ ಯಾರೂ ಒಪ್ತಿದ್ದಿಲ್ಲ. ಸತ್ಯವನ್ನು ಹೇಳ್ಯಾರ, ಎಲ್ಲರೂ ಸತ್ಯವಂತ ಹೇಳ್ತಾರೆ, ಅವ್ರದ್ದು ಯಾಕೆ ಒಪ್ಪಬಾರ್ದು ಅಂದರೆ ಸ್ವಾನುಭವ ಬರೋಕಲ್ಲ. ಸ್ವಾನುಭವ ಬರಲ್ಲ ಅಂದರೆ ಆಗೋದಿಲ್ಲ. ಈ ಸತ್ಯ ಸ್ವಾನುಭವಕ್ಕೆ ಬರಬೇಕಾದ್ರೆ ಯುಕ್ತಿಗಳು ಬೇಕು ಮೊದಲು. ಈ ರೀತಿ ಇದ್ದಂಥ ಒಂದು ಮಾರ್ಗ ಏನದ, ಅದರಿಂದ ನೀನು ನಿನ್ನ ನಿಜವನ್ನು ಮರೆಯದೆ, ತನ್ನ ನಿಜವನ್ನು ತಾನು ಮರೆಯದೆ ಅಖಂಡ ಸಚ್ಚಿದಾನಂದ ಆತ್ಮ ಸ್ವರೂಪದ ಸ್ಥಿತಿಯಲ್ಲಿರುವುದು. ಏನು ಮಾಡು? ಸ್ವರೂಪ ಸ್ಥಿತಿಯಲ್ಲಿರು. ಜಾಗ್ರದಲ್ಲಿ ನೀನು ಏನೇ ವ್ಯವಹಾರ ಮಾಡು, ನಾನು ವಿಶ್ವಜೀವ ಅಂತ ತಿಳ್ಕೊಂಡು ಮಾಡು. ಸ್ವಪ್ನದಲ್ಲಿ ಏನಾದರೂ ನೋಡು, ತೈಜಸ್ಸು ಜೀವ ಅಂತ ತಿಳ್ಕೊ. ನಿದ್ರೆಯಲ್ಲಿ ಏನು ನೋಡೋ ಇರು, ಪ್ರಾಜ್ಞ ಜೀವ ಅಂತ ತಿಳ್ಕೊ. ಇವು ಮೂರು ಕೂಡ ಮಿಥ್ಯ,
ಮೂರು ಅವಸ್ಥೆ, ಮೂರು ಜೀವರನ್ನ, ಮೂರು ಗುಣಗಳನ್ನು ಅರಿಯುವಂಥ ಪ್ರತ್ಯೇಗಾತ್ಮ ಪರಮಾತ್ಮನೇ ನಾನು ಅಂತ ಚಿಂತೆ ಮಾಡು. ಮತ್ತು ಎದ್ದ ತಕ್ಷಣ ಅದನ್ನೇ ನೀನು ಮರೆಯದೆ ಅದೇ ಸ್ವರೂಪ ಸ್ಥಿತಿಯಲ್ಲಿ ಇರೋ ಅಂತ ಹೇಳಿದ್ರೆ, ಆ ಸ್ವರೂಪ ಸ್ಥಿತಿಯಲ್ಲೇ ಇದ್ರು ಅಂದರೆ, ನಾ ಮೊನ್ನೆನೇ ಹೇಳಿನಿ, ಶ್ರೀರಾಮಚಂದ್ರಾದಿಗಳ ಒಡಗೂಡಿ ಜನಕ ಮಹಾರಾಜ ರಾಜ್ಯವನ್ನು ಆಳಲಿಕ್ಕೆ ಬರುತ್ತದಿಲ್ಲ. ಸ್ವರೂಪ ಸ್ಥಿತಿಯಲ್ಲಿದೆ ಹೆಂಗ ಆಳ್ತಿದ್ದಿ ಅಂದ್ರೆ ತಿಳ್ಕೊಂಡು ಇದ್ದಾತ. ಅದಕ್ಕಾಗಿ ಆ ಅವಿನಾಶ ಕಾಲ, ನಾಶ ಆಗುವ ಕಾಲ ಬಂದರೂ ಕೂಡ ಅದು ನಾನಲ್ಲ ಅಂದ ಅಷ್ಟೇ ತಗವ. ಅದನ್ನೆಲ್ಲ ಹತ್ತಲು ಬೆಂಕಿ ಅಂದ. ಹಂಗ ಇಲ್ಲಿ ನಮಗೆ ಬರತಕ್ಕಂಥ ಎಲ್ಲವನ್ನ ಏನು ಮಾಡೋದು ಅಂದರೆ, ಈ ಮಾರ್ಗದಿಂದಲೇ ನಾವು ಗುರು ಸಂಪ್ರದಾಯದ ಮಾರ್ಗದಿಂದಲೇ ಶ್ರವಣ ಮನನ ನಿಧಿಧ್ಯಾಸಗಳಿಂದಲೇ ಆ ಮೂರರಿಂದ ಮುಮುಕ್ಷುಗಳು ಮೋಕ್ಷವನ್ನು ಹೊಂದುತ್ತಿರುವರು ಅಂದರು. ಮೋಕ್ಷಕ್ಕೆ ಏನು ಬೇಕಾಯಿತು? ವೇದ ವೇದಾಂತದ ಗುರು ಪರಂಪರೆಯ ಶ್ರವಣ ಮನನ ನಿಧಿಧ್ಯಾಸವೇ ಮೋಕ್ಷಕ್ಕೆ ಸಾಧನ. ನಾವಿದ್ರೆ ಬಹಳ ಸಂಶಯ ಮಾಡಿ ಕರ್ಮ ಸಾಧನಲ್ಲೇನು, ಯೋಗ ಸಾಧನ ಆಗೋದಿಲ್ಲೇನು, ಇನ್ನೂ ಯಜ್ಞ ಯಾಗದಿಗಳ ಸಾಧನೆ ಆಗೋದಿಲ್ಲೇನು, ಉಪಾಸನ ಸಾಧನೆ ಅಲ್ಲೇನಂತೀವಿ. ವೇದಾಂತಿಗಳು ಬಹಳ ಚಂದ ಒಪ್ಪ್ಯಾರ, ಇವು ಕೂಡ ಸಾಧನೆ, ಪರಂಪರಾ ಸಾಧನೆ. ಪರಂಪರಾ ಸಾಧನೆ ಒಪ್ಪ್ಯಾರ. ಹಾಗಾಗಿ ಇದು ಗುರು ಪರಂಪರಾ ಸಂಪ್ರದಾಯ ಸಿದ್ಧವಾದದ್ದು. ಅದಕ್ಕಲ್ಲಿ ಸರ್ಪಭೂಷಣರು ಬರ್ತದೆ ನಾಡ್ರಿ, ಅನುಭಾವದ ಅಡಿಗೆ ಮಾಡಿ ಪೀಡಿತರು. ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅಲ್ಲಿ ಏನು ಮಾಡಿದರು ಅಂದರೆ, ಗುರು ಪರಂಪರಾ ಸಂಪ್ರದಾಯದಿಂದ ಸಿದ್ಧ ಆಯಿತು. ಅದರಿಂದ ಏನಾಯಿತು? ಅಡಿಗೆ ಮಾಡಿದ ಮೇಲೆ ಅದನ್ನು ಊಟ ಮಾಡೋದಿಲ್ಲ. ಅದರಂತೆ ನೀನು ನಿನ್ನ ನಿಜವನ್ನು ನೀನು ಮರೆಯದೆ ಇರುವಂತ ಆ ಶಿಷ್ಯನಿಗೆ ಆ ಗುರುಗಳು ಗುರು ಸಂಬೋಧ ನಿರೂಪಣೆಯನ್ನು ಮಾಡಿದ್ರು. ಸೂತ್ರ 2ಕ್ಕೆ ತ್ರಿವಿಧ 15ಕ್ಕೆ ಆ ಪದ್ಯವನ್ನು ಆಡ್ರಿ. ಮಾಡಿ ಅದಕ್ಕನುಭಾವಿಗಳ ಬಂದು ನೀವೆಲ್ಲ ಕೂಡಿ ಅನುಭವದೊಳಗೆಯ ಮಾಡಿ. ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದೊಳಗೆಯ ಮಾಡಿ. ತನುವೆಂಬ ಭಾಗ್ಯವ ತುಳಿದು ತನುವೆಂಬ ಬಾಂಧವ ತುಳಿದು ಅಲ್ಲಿ ತಿರುಗುತ್ತಿರುವ ಕೆಟ್ಟ ಮನದ ಜಂಜಡವೆಂಬ ಕುಸರಿಯ ಕಡೆದು ಘನವೆಂಬ ಮನೆಯನ್ನು ತೊಳೆದು ಘನವೆಂಬ ಮನೆಯನ್ನು ತೊಳೆದು ಮುಸರಿಯ ಕಳೆದು ಅನುಭವದೊಳಗೆಯ ಮಾಡಿ. ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದೊಳಗೆಯ ಮಾಡಿ. ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದೊಳಗೆಯ ಮಾಡಿ. ಪರವೆಂಬ ಸಾಮಗ್ರಿ ಅಲ್ಲಿ ಪರತಾರ ಮೋಕ್ಷವೆಂಬ ಪಾಕವ ಮಾಡಿ ಅನಶರಣರು ಸವಿದಾಡಿ. ನಮ್ಮ ಗುರು ದೇಶನ ಶರಣವ
ಅನುಭವದೊಳಗೆ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದೊಳಗೆ ಮಾಡಿ ಅನುಭವದೊಳಗೆ ಮಾಡಿ. ಈ ಪ್ರಕಾರವಾಗಿ ಆ ಶಿಷ್ಯನಿಗೆ ಸದ್ಗುರುಗಳು ಸಂಬೋಧವನ್ನು ಮಾಡಿದರು. ಇದು ಹೇಗೆ ಮಾಡಿದರು ಅಂತ ಹೇಳಿದ್ರೆ ಅದಕ್ಕೆ ಹಿಂದೆಲ್ಲ ನಾವು ಕೇಳಿವಿ, ನೀವು ಕೇಳಿರಿ. ಯಾವ ಒಬ್ಬ ಋಷಿಯ ಆಶ್ರಮದಲ್ಲಿ ವಾಸ ಮಾಡುವಂಥ ಶಿಷ್ಯರಿಂದ ಪ್ರತಿದಿನ ಬೆಳಗಿನ ಜಾವ ಆ ಪೂಜೆಗೋಸ್ಕರವಾಗಿ ಆ ನದಿಯನ್ನು ದಾಟಿ ಆ ಕಡೆ ಇರುವಂಥ ಒಂದು ವನದಲ್ಲಿ ಪುಷ್ಪಗಳನ್ನು ಹೂವುಗಳನ್ನು ಆರಿಸಿ ತರ್ತಿದ್ರು. ಯಾರಿಗೆಂದರೆ ಗುರುಗಳ ಪೂಜೆಗೋಸ್ಕರವಾಗಿ. ಆವತ್ತಿನ ದಿನ ಪ್ರತಿದಿನದಂತೆ ಆ ಒಂದು ಗುರುಗಳಲ್ಲಿ ಇರುವಂಥ ಅನೇಕ ಶಿಷ್ಯರಲ್ಲಿ 10 ಮಂದಿ ಹೂ ತರಕ್ಕೆ ಹೋದರು. ನದಿ ದಾಟಿ ಹೋಗೋಕ್ಕಾಗಿತ್ತಲ್ಲ, ಕತ್ತಲಿತ್ತು. ನದಿ ದಾಟಿ ಹೋದರು. ಸ್ವಲ್ಪ ಬೆಳಕು ಅರಿಯೋದ್ರೊಳಗಾಗಿ ಹೂವನ್ನು ಆರಿಸಿದ್ರು. ಎಷ್ಟು ಬೇಕು ಅಷ್ಟು ಪತ್ರೆಯನ್ನು ತಗೊಂಡ್ರು. ಪೂಜೆಗೆ ಏನೇನು ಸಿಗ್ತಾವ ಎಲ್ಲವನ್ನ ಸಂಗ್ರಹ ಮಾಡಿದ್ರು. ಮಾಡಿದ ಮೇಲೆ ಒಬ್ಬ ವ್ಯಕ್ತಿ ಇನ್ನು ವಾಪಸ್ ಹೋಗ್ಬೇಕಲ್ಲ ಅಂತೇಳಿ ನೋಡಿದ, ಎಲ್ಲರೂ ಇಲ್ಲಿಯೇವೋ ಅಥವಾ ಬೇರೆ ಬೇರೆ ಅಂಥೇಳಿ ಆತ ಎಣಿಸಿದ. ಅಲ್ಲಿ 9 ಮಂದಿ ಇದ್ರು. ಅವನು ತನ್ನಷ್ಟಕ್ಕೆ ತಾನೇ ಗಾಬರಿ ಆದ. ನಾವು ಬಂದೀವಿ 10 ಮಂದಿ, 9 ಮಂದಿ ಇವೆಲ್ಲ ಅಂತ ವಿಚಾರ ಮಾಡಿ ಇನ್ನೊಬ್ಬನಿಗೆ ಹೇಳಿದ, ನೋಡೋ ಇನ್ನೊಬ್ಬ ಎಲ್ಲಿಗೂ ಏನೋ 9 ಮಂದಿ ಇವೆ ಅಂದ. ಅವನು ಎಣಿಸಿದ, ಅವನು ಕೂಡ 9 ಮಂದಿ ಯಾರಂದ. ಹಿಂಗೆ ಒಬ್ಬರಿಗೊಬ್ಬರು ಹೇಳ್ತಾ ಹೇಳ್ಬೋದನ್ನೆಲ್ಲ 9 ಮಂದಿ ಎಣಿಸಿದ್ರು ಕೂಡ 10 ಮಂದಿಯಲ್ಲಿ 9 ಮಂದಿ ಸಿಕ್ಕರುವಿನ ಇನ್ನೊಬ್ಬನು ಸಿಗಲೇ ಇಲ್ಲ, ಕಳೆದು ಹೋದ ಅಂದ್ಕೊಂಡ್ರ. ಚಿಂತೆ ಆಯಿತು. ಪೂಜೆ ಸಮಯ ಆಗ್ಯದ, ವೇಳೆ ಆಗ್ಯದ, ನದಿ ದಾಟಿ ಹೋಗ್ಬೇಕು, ಗುರುಗಳಿಗೆ ತಡ ಆದ್ರೆ ಕಷ್ಟ. ಮತ್ತು ನಾವು ಬಂದಂಥ 10 ಮಂದಿಯಲ್ಲಿ ಒಬ್ಬನು ಇಲ್ಲ ಅಂದರೆ ಅವನ ಗತಿ ಏನಾಗಿರ್ಬೋದು ಅಂತ ಚಿಂತೆ ಆಯಿತು. ದೂರ ನಮ್ಮನ್ನು ಬಿಟ್ಟು ಹೋದಾಗ ಕಾಡಿನಲ್ಲಿ ಯಾವ್ದಾದ್ರು ಮುಗ ತಿಂತು ಅಥವಾ ನಾವು ನಸುವಿನಲ್ಲಿ ಬರುವಾಗ ಒಬ್ಬನ ಕಾಲು ಜಾರಿ ಹೊಳೆಗೆ ಹೋದ್ನೋ, ಮತ್ತು ಇದ್ರೆ ಇಲ್ಲಿ ಇರಬೇಕಾಗಿತ್ತಲ್ಲ ಅಂತ ಸಂಶಯ ಬಂತು. ದುಃಖ ಮಾಡಕತ್ತಿದ್ರು, ಒಬ್ರಿಗೊಬ್ರು ದುಃಖ. ಆವಾಗ ಒಬ್ಬ ಆಪ್ತ ಪುರುಷ ಬಂದು ಇವ್ರ ಮುಖಗಳನ್ನು ನೋಡಿದ. ಬಹಳ ದುಃಖ ಆಗಿತ್ತು, ಚಿಂತಾಕ್ರಾಂತರಾಗಿದ್ರು, ಯೋಚನೆಯಲ್ಲಿದ್ದರು. ಆ ಸಮಯದಲ್ಲಿ ಆಪ್ತ ಪುರುಷ ಕೇಳಿದ, ಯಾಕಪ್ಪ ನೀವು ಯಾರು, ಯಾಕೆ ಚಿಂತೆ ಮಾಡ್ತೀರಿ, ಏನು ಹುಡುಕಾಡ್ತೀರಿ ಹೇಳಂದ. ಆವಾಗ ಏನು ಹೇಳಮ್ರಿ, ನಮ್ದೇ ನಮಗಾಗ್ಯದ ಅಂದ್ರು ಅವರು. ಹಂಗೆ ಆಗ್ತದೆ ದುಃಖದಾಗ. ಎಲ್ಲ ತಮ್ಮ ಹೇಳ್ರಿ, ಏನಾಗ್ಯದನ್ನ ಹೇಳ್ರಿ ಕಡೆಗೆ, ನಾನೇನು ನಿಮಗೇನು ಮಾಡಂಗಿಲ್ಲ, ನೀವು ನಮಗೇನು ಮಾಡಂಗಿಲ್ಲ, ಹೇಳೋಣ ಹೇಳ್ರಿ ವಿಷಯ ಅಂದರು. ಇಲ್ರಿ ಹಿಂಗೆ ಆಶ್ರಮದಿಂದ 10 ಮಂದಿ ನಾವು ಹಿಂಗೆ ಹೂ ತರಕ್ಕೆ ಪತ್ರಿ ತರಕ್ಕೆ ಬಂದಿದ್ದೀವಿ, ವಾಪಸ್ ಹೋಗಂತೀವಿ. ಒಬ್ಬನ ಕಳೆದು ಹೋಗ್ಯಾನ, ಅಡವೆಗೆ ಹೋಗಿ ಏನು ಹುಲಿಗಳು ತಿಂದು ಏನಾಯ್ತು ಗೊತ್ತಿಲ್ಲ, ಬರುವಾಗ ನದಿಯಲ್ಲಿ ಮುಳುಗಿ ಸತ್ನೋ ಗೊತ್ತಿಲ್ಲ, ಅದಕ್ಕೆ ನಮಗೆ ದುಃಖ ಆಗ್ಯದಂದ. ಅವನು ಹಿಂಗೆ ನೋಡಿದ, ಅಲ್ಲಿ ಇಲ್ಲ ನೀವು ಒಬ್ಬನ ಕಳ್ಕೊಂಡ್ರಲ್ಲ ಅಂದ. ಹೌದ್ರಿ ಅಂದ. ನಾನು ನೋಡೇನಂದ, ಅವನು ಇಲ್ಲೇ ನೋಡೇನಂದ. ಅವರಿಗೆ ಅಷ್ಟು ದುಃಖ ಆಗಿತ್ತಲ್ಲ, ಒಂದೇ ಸಲ ಸಂತೋಷ ಆಕತ್ತಿತ್ತು, ಮೋದ. ಸ್ವಲ್ಪ ಸಂತೋಷ ಆಯಿತು. ಆನಂದ್ರೆ ಈತ ನೋಡ್ಯಾನಂದ್ರೆ ಇರ್ತಾನ. ಅವಾಗ ಯಪ್ಪ ಮಾರಾಯ ಎಲ್ಲಾನ ಹೇಳಂದ್ರು, ಎಲ್ಲಾನ ಹೇಳ್ರು. ಅವಾಗ ಆತಂದ, ಎಲ್ಲಿಲ್ಲ ಇಲ್ಲೇ ಆನಂದ, ಇಲ್ಲೇ ಆನಂದ. ಅವ ಮತ್ತೆ ಮುಖ ನೋಡ್ಕೊಂಡು, ಏನು ಹುಚ್ಚಿಡೋದು, ಏನು ನಾವು 9 ಮಂದಿ ಎಣಿಸಿವಿ, 9 ಮಂದಿ ಈತ 10 ಇಲ್ಲೇ ಆನಂದ ಹೇಳ್ತಾನಲ್ಲ ಅಂತೇಳಿ ನೋಡಮ್ಮ. ಮತ್ತು ಇಷ್ಟು ಹೇಳ್ತಾನಂದ್ಮೇಲೆ ಇಲ್ಲಿ ಇರ್ಲಂದ್ರೆ ಇಲ್ಲೂ ಸ್ವಲ್ಪ ಅಣಿಗಿರ್ಬೇಕು, ಅಣಿಕೊಂಡಿರ್ಬೇಕು, ಹೇಳ್ಬೋದು ಅಂತ. ಯಪ್ಪ ನೋಡಿನಲ್ಲಿ ಸರಿ,
ಎಲ್ಲಾನಂದ್ರೆ ಇಲ್ಲಾನಂದ್ರಿ, ಇಲ್ಲಾನಂದ್ರೆ ಎಲ್ಲಾನ ಅದನ್ನು ಹೇಳ್ರಿ ಅಂದ್ರೆ ಇಲ್ಲಿ ಎಲ್ಲಾನ. ಅವಾಗ ನೋಡ್ತಮ್ಮ ನಿಂದ್ರಿ ಅಂದ, ಲೈನಿ ನಿಲ್ಲಿಸಿ ಒಬ್ಬನ ನೆಣಸಕ್ಕೆ ಹಚ್ಚಿದ. ಅವನು 1 2 3 ಅಂತ 9 ಅಂದ, ಒಬ್ಬನಿಲ್ಲ ಅಂದ್ಬಿಟ್ಟು. ಇನ್ನೊಬ್ಬ ನೆಣಸಂದ, ಅವನು 1 ರಿಂದ 9 ಎಣಿಸಿದ, ಒಬ್ಬನಿಲ್ಲ ಅಂದ. ಅವಾಗ ಇವರು ಗಣಿತ ಮಾಡಲಿಕ್ಕೆ ಬರೋರೆಲ್ಲ ಇವರು ಮೂರ್ಖರ ಅಂತ ತಿಳ್ಕೊಂಡು ಆತ ಕೊನೆಯ ನಿಲ್ಲಿಸಿ 10ನೇದವನು ಎಲ್ಲಿ ಅಂದ್ರಿ, ನೋಡೇನಂತ್ರಿ, ಇಲ್ಲಿ ಆನಂತ್ರಿ, ನಾವು ಎಣಸಕತ್ತೀವಿ, ಇಲ್ಲ ಹೇಳ್ತಾ ಇಲ್ಲ ಅಂದ್ರೆ ಅವ್ರು. ಅವಾಗ ಹೇಳ್ದ, ನೀನು ಎಣಿಸಿದ್ದಲ್ಲ ತಮ್ಮ, ಮುಂದೆ ನಿಂತವ್ರು ಎಷ್ಟು ಮಂದಿ ಯಾರಂದ, 9 ಅಂದ. ನೀ ಎಣಿಸಿದವನು ಕೂಡಿಸಿದ್ರೆ 10 ಮಂದಿ ಆಯ್ತರು ಇಲ್ಲಂದ ಅವನು. ನೀನು 9 ಮಂದಿ ಎಣಿಸಿದ್ದಿ, ನಿನ್ನ ಬಿಟ್ಟು ಎಣಿಸಕತ್ತಿದ್ದಿ. ನಿನ್ನ ಕೂಡಿಸಿ ಎಣಿಸು ಅಂತ ಅವನ ತಲೆ ಮ್ಯಾಗ ಹೊಡೆದು, ನೀನೇ ನೋಡು 10ನೇದವನಂದ. ಅದು ಹೆಂಗಂದಾಗ ಎಣಸಲ್ಲಿ ತಪ್ಪಾಗ್ಯದ ಅಂತ. ಅದರಂತೆ ಇಲ್ಲಿಯೂ ಕೂಡ ಗುರುಗಳು 10ನೇವನು ನೀನಂತ ಹೇಳಿದಾಗ ದಶಮ ಪುರುಷನ ಮಾತಿನಿಂದ 10ನೇವನು ಇದ್ದೇನೆ ಎಂಬ ದೃಢ ಜ್ಞಾನ ಅಂತಿಲ್ಲ ಅವನಿಗೆ. ಹೌದು, 10ನೇದವನು ನಾನೇ ಇದ್ದೀನಪ್ಪ ಅಂತ. ಅದೇ ರೀತಿ ತತ್ವಮಸಿ ಮಹಾವಾಕ್ಯವನ್ನು ಗುರುಗಳು ಉಪದೇಶ ಮಾಡಲು ನಾನು ಬ್ರಹ್ಮನಿದ್ದೇನೆ ಎಂಬ ಬ್ರಹ್ಮ ಅಪರೋಕ್ಷ ಜ್ಞಾನ ಆಗ್ತದೆ. 10ನೇವನು ತಂದುಕೊಟ್ನೆ ಅವನು. 10ನೇದವನು ಎಲ್ಲ ತಂದಿಲ್ಲ, ಅವನು ಸೃಷ್ಟಿ ಮಾಡಿಲ್ಲ, ಏನು ಮಾಡಿಲ್ಲ, ಮೊದಲಿದ್ದಂಗ ನಾವು ಮೊದಲೇ ಇವರು ಮಾಡ್ತಾರ, ಎಣಸಲ್ಲೇ ಮಾಡ್ತಾರ. ಅದರಂತೆ ನಾವು ಗುರುಗಳು ನೀನೇ ಪರಬ್ರಹ್ಮ ಅಂತ ಹೇಳಿದಾಗ ನಮಗೆ ಉಪದೇಶ ಅರ್ಥವನ್ನು ಮಾಡಲು ವ್ಯತ್ಯಾಸ ಆಗಿದೆ. ನಮಗೆ ತತ್ವಮಸಿ ಮಹಾವಾಕ್ಯ ಗುರುಗಳ ನಾವು ಹೇಳಿದಾಗ ಅದೇನಾಗ್ತದೆ ಅಂದರೆ ವ್ಯತ್ಯಾಸ ಆಗ್ಯದ, ಅರ್ಥ ಮಾಡ್ಕೊಳ್ಳೋ ವ್ಯತ್ಯಾಸ ಆಗ್ಯದ. ಈ ಗುರುಗಳ ಉಪದೇಶದಿಂದ 10ನೇವನ ಪ್ರಜ್ಞೆ ಹೇಗೆ ಮಾಡಿಕೊಟ್ಟು ಅದೇ ರೀತಿ ಬ್ರಹ್ಮನ ನೀನೇ ಆತ್ಮ ಬ್ರಹ್ಮ ಇದ್ದೀನನ್ನುವ ನಿಶ್ಚಯ ಜ್ಞಾನ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಸಮಯ ಇರ್ಬೋದು, ಆದರೂ ಕೂಡ ಇಲ್ಲಿಗೆ ಇವತ್ತು ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಕಾರಣ ನೀವೆಲ್ಲರೂ ಕೂಡ ನಿನ್ನೆ ದಿನದಿಂದ ಯಾವ ಸದ್ಗುರು ಬಸವಾನಂದರ ಒಂದು ಗುರು ಕಾರ್ಯದಲ್ಲಿ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡದೆ, ಯಾವುದರ ಕಡೆ ಲಕ್ಷ್ಯ ಕೊಡದೆ ಆ ಸದ್ಗುರುಗಳ ಕಾರ್ಯದಲ್ಲಿ ಭಾಗಿಯಾಗಿ ನೀವು ಕೂಡ ಬಹಳ ದಣಿದು ಬಂದಿರಿ. ಆ ಕಾರಣದಿಂದ ಎಲ್ಲರ ದೃಷ್ಟಿಯನ್ನಿಟ್ಟುಕೊಂಡು ಇವತ್ತಿನ ಮತ್ತು ಇವತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯದ ಬೆಂಡೆಗಂಬಳಲ್ಲಿ ನಿನ್ನೆ ಬೆನಕನಹಳ್ಳಿ ಮುಕ್ತಾಯ ಸಮಾರಂಭ. ಇವತ್ತು ಬೆಂಡೆಗಂಬಳಲ್ಲಿ ಕೂಡ ಮಹಾಮಂಗಲ ಕಾರ್ಯ. ಇದರ ಜೊತೆಯಲ್ಲಿ ಮಧ್ಯದಲ್ಲಿ ನಮ್ಮ ಮಠದ ಶಿಷ್ಯರಲ್ಲಿ ಒಬ್ಬರಾದ ಭೀಮರಾಯನವರು ಹೆಸರಿನ ಒಬ್ಬ ವ್ಯಕ್ತಿ ಇವತ್ತು ತಮ್ಮ ಭೌತಿಕವಾದ ದೇಹವನ್ನು ಬಿಟ್ಟಂಥ ವಿಷಯ ಗೊತ್ತಿದ್ದು, ಅವರಿಗೆ ಆ ಕುಟುಂಬ ವರ್ಗಕ್ಕೆ ಯಾವ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಆ ಸದ್ಗುರು ಬಸವಾನಂದರು ಅದು ಶಾಸ್ತ್ರದ ಶ್ರವಣ ಬಲದಿಂದನೇ ಕೊಡಬೇಕು ವಿನಃ ಆಶೀರ್ವಾದದಿಂದ ಪಡಿತಕ್ಕಂಥದ್ದಲ್ಲ. ಆ ಶ್ರವಣವನ್ನು ಮಾಡಿದಂಥ ವ್ಯಕ್ತಿಗಳು ಕೂಡ ಉಂಟು. ಅವರು ಆದಷ್ಟು ಬೇಗ ದುಃಖದಿಂದ ಹೊರಗೆ ಬರ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಕುಟುಂಬಕ್ಕೆ ಸುಖವಾಗಲಿ, ಶಾಂತಿ ನೆಮ್ಮದಿ ದೊರಕಲಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಮಂಗಲವನ್ನು ಹೇಳೋಣ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು ಹೂವ ಸೂರಾಡಿರೆ, ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ ಮುಕ್ತನ ಮ್ಯಾಲ ಹೂವ ಸೂರಾಡಿರೆ.
ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಒಳವರಗೆನ್ನದೆ ಒಳೆವಾಚಿ ಜ್ಯೋತಿಗೆ ಒಳವರಗೆನ್ನದೆ ಒಳವಾಚಿ ಜ್ಯೋತಿಗೆ ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಅನಮೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ